ಹಾಯ್ ಆಲ್, ಇವತ್ತು ನಾವು ಬಂದಿರೋ ಪ್ಲೇಸ್ ಕುಮಾರ ಪರ್ವತ. ನಾನು ನನ್ನ ಕೆಲವೊಂದು ಫೇವ್ರೆಟ್ ಸ್ಟೂಡೆಂಟ್ಗಳ ಜೊತೆ ಕುಮಾರ ಪರ್ವತ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಮಂಗಳೂರಿಂದ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ದರ್ಶನ ಅನ್ನಪ್ರಸಾದ ಎಲ್ಲ ಮಾಡಿಕೊಂಡು ನಾವು ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ನಮಗೆ ಸುಬ್ರಹ್ಮಣ್ಯದಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ಎಷ್ಟೊಂದು ಪ್ಲಾಸ್ಟಿಕ್ನ ಕೊಂಡೋಗ್ತೀರಾ ಮತ್ತು ಎಂಟ್ರಿ ಚಾರ್ಜ್ ಆಗಿರ್ಬೋದು ಎಲ್ಲನೂ ಬುಕ್ಕಿಂಗ್ ಮಾಡಿಕೊಂಡೆ ಮೇಲೆ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಬೇಕು. ಸೊ ನಿಮಗೆ ಅಲ್ಲಿ ಅಡ್ವಾನ್ಸ್ ಪೇಮೆಂಟ್ ಅಂತ ₹500 ತಗೋತಾರೆ. ರಿಟರ್ನ್ ಬರಬೇಕಾದ್ರೆ ನೀವು ತೊಗೊಂಡು ಹೋಗಿರುವಂಥ ಪ್ಲಾಸ್ಟಿಕ್ ತಂದಿಲ್ಲ ಅಂದರೆ ನಿಮಗೆ ಆ ಹಣನ ರಿಟರ್ನ್ ವಾಪಸ್ ಕೊಡಲ್ಲ. ಹಾಯ್ ಗಾಯ್ಸ್, ದಾದ ಗೊತ್ತೇ ಎಂಕ್ಲಾ ಕುಮಾರ ಪರ್ವತ ಬತ್ತೀನಿ ಅವ ಎಂಗ್ನೊಟ್ಟಿಗೆ 5 ಜನ ಇತ್ತೀರಿ. ಬಣ್ಣಗ ವಾ ಜೋಶು ಇತ್ತೆ ತುಲೆ ಸೈತಿನ ಪುನಾನೆ ಒಂದು ಪುರ ತುಲೆ 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 ಒಂಜ ಮುಶುಲ್ಟು ತುಲೆ ಅವೊಂಜಿ ಕಂಬ ಬತ್ತದ ಸೈತಿನವೇ ಅವು. ಸ್ಟೂಡೆಂಟ್ಸ್ ಅಂದರೆ ಕೇಳಬೇಕಾ, ಫುಲ್ ಆಫ್ ಫನ್ ಹಾಗೆ ಜಾಲಿ ಮಾಡಿಕೊಂಡು ನಾವು ಅಲ್ಲಿಂದ ಗಿರಿಗೆದ್ದೆಗೆ ಹೊರಡ್ವಿ. ಅದು ಆಲ್ಮೋಸ್ಟ್ 5 ಕಿಲೋಮೀಟರ್ ಹಾಗೆ ಟ್ರೆಕ್ಕಿಂಗ್ ಆಗಿತ್ತು. ಸೊ ನಿಮಗೆ ಅಲ್ಲೇ ಒಬ್ರದ್ದು ಭಟ್ರ ಮನೆಯೂ ಇದೆ, ಫಾರೆಸ್ಟ್ ಗಾರ್ಡ್ ಅವ್ರದ್ದು ಇದೆ. ಸೊ ನಿಮಗೆ ಅಲ್ಲಿ ಬೇಕಾದರೆ ಟೆಂಟ್ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು ಮಾಡ್ಕೊಳ್ಬೋದು. ನಾವು ಊಟನ ಹೋಗಬೇಕಾದ್ರೆ ಹಿಡ್ಕೊಂಡು ಹೋಗಿದ್ವಿ. ಸೊ ಅಲ್ಲಿ ರೀಚ್ ಆಗಬೇಕಾದ್ರೆ ಆಲ್ಮೋಸ್ಟ್ 6:30 to 7 ಆಗಿ ಹೋಗಿತ್ತು. ಸೊ ಅಲ್ಲಿಂದ ಕ್ಯಾಂಪ್ನ ನಾವು ಬುಕ್ಕಿಂಗ್ ಮಾಡ್ಕೊಂಡು, ಒಂದು ಕ್ಯಾಂಪ್ ಒಳಗಡೆ 2 ಮೆಂಬರ್ಸ್ದು ಇದೆ, 3 ಮೆಂಬರ್ಸ್ದು ಇದೆ. ಸೊ ಅಲ್ಲಿಂದ ನಾವು ಕ್ಯಾಂಪ್ನ ಬುಕ್ಕಿಂಗ್ ಮಾಡಿಕೊಂಡು 1 ಡೇ ಸ್ಟೇ ಆಗಿದ್ವಿ. ಟೆಂಟಲ್ಲಿ ಎಲ್ಲರೂ 1 ನೈಟ್ ಸ್ಟೇ ಆಗಿಬಿಟ್ಟು ಸಖತ್ತಾಗಿ ಫನ್ ಮಾಡಿಕೊಂಡು ಬೆಳಿಗ್ಗೆ ಬೇಗ ಎದ್ದು ಮತ್ತೆ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಹೌದು, ಅದೇ ಕುಮಾರ ಪರ್ವತ ಪೀಕ್ಗೆ. ಸೊ ಈ ಟ್ರೆಕ್ಕಿಂಗ್ ಅಂತೂ ತುಂಬಾ ಟಫೆಸ್ಟ್ ಹಾಗೆ ಚಾಲೆಂಜಿಂಗ್ ಆಗಿತ್ತು. ಬಟ್ ನನ್ನ ಜೊತೆ ಇರೋ ಸ್ಟೂಡೆಂಟ್ಸಿಂದ ನನಗೇನು ಅಷ್ಟೊಂದು ಗೊತ್ತಾಗಿಲ್ಲ, ಫನ್ ಮಾಡ್ಕೊತ ಹೋಗಿರೋದ್ರಿಂದ. ಸೊ ಬೇಗನೆ ಜರ್ನಿ ಮುಗೀತು ಅಂತ ಅನಿಸ್ತು. ಸೊ ತುಂಬ ಫನ್ ಮಾಡಿಕೊಂಡು ಅಲ್ಲೆಲ್ಲ ವ್ಯೂನ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ತಿಂಡಿನ ತಿಂದ್ಕೊಂಡು ಸೊ ಫೈನಲಿ ನಾವು ಡೆಸ್ಟಿನೇಷನ್ನ ರೀಚ್ ಆದ್ವಿ. ಡೆಸ್ಟಿನೇಷನ್ಗಿಂತ ಮುಂಚೆ ನಿಮಗೊಂದು ಮಂಟಪ ಸಿಗುತ್ತೆ, ಕಲ್ಲಿನ ಮಂಟಪ. ಅದು ನೋಡೋಕೆ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲೆಲ್ಲ ವ್ಯೂನ ಮುಗಿಸ್ಕೊಂಡು ನಾವು ಮತ್ತೆ ಪೀಕ್ಗೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಈ ಪರ್ವತಕ್ಕೆ ಇನ್ನೊಂದು ಹೆಸರೇ ಇದೆ, ಅದು ಪುಷ್ಪಗಿರಿ ಪರ್ವತ ಅಂತ. ಸೊ ಇದು ಸೀ ಲೆವೆಲಿಂದ 1715 ಸೆಂಟಿಮೀಟರ್ ಅಷ್ಟು ಹೈಟಲ್ಲಿದೆಯಂತೆ. ಸೊ ಇದು ಸೌತ್ ಇಂಡಿಯಾದ ಒನ್ ಆಫ್ ದ ಟಫೆಸ್ಟ್ ಆ್ಯಂಡ್ ಚಾಲೆಂಜಿಂಗ್ ಟ್ರೆಕ್ಕಿಂಗ್ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ 25 to 27 ಕಿಲೋಮೀಟರ್ ಅಷ್ಟು ಈ ಜರ್ನಿ ಇದೆ. ಸೊ ಜರ್ನಿ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಸೊ ಹೋಗಬೇಕಾದ್ರೆ ನಿಮಗೆ ಲಿಚೀಸ್ ಎಲ್ಲ ಇರುತ್ತೆ, ಸ್ಯಾನಿಟೈಸರ್ ಆಗಿರ್ಬೋದು, ಅದಕ್ಕೆ ಏನು ಪ್ರಿಕಾಷನ್ಸ್ ಬೇಕು ಅದನ್ನು ತೊಗೊಂಡು ಹೋಗಿ. ಸುಬ್ರಹ್ಮಣ್ಯ ಸ್ವಾಮಿಯು ಕೆಲ ರಾಕ್ಷಸರ ಜೊತೆ ಹೋರಾಡಿ ಯುದ್ಧವನ್ನು ಗೆಲ್ತಾರಂತೆ. ಯುದ್ಧವನ್ನು ಗೆದ್ದ ನಂತರ ಈ ಪರ್ವತದಲ್ಲಿ ಬಂದು ನೆಲೆಸ್ತಾರಂತೆ. ಆವಾಗ ದೇವೇಂದ್ರ ಏನು ಮಾಡ್ತಾರೆ, ತನ್ನ ಮಗಳಾದ ದೇವಸೇನೆಯನ್ನು ಮದುವೆ ಆಗಲು ಪ್ರಸ್ತಾಪವನ್ನು ಇಡ್ತಾರಂತೆ. ಈ ಪ್ರಸ್ತಾಪವನ್ನು ಒಪ್ಪಿ ಸುಬ್ರಹ್ಮಣ್ಯ ಸ್ವಾಮಿಯವರು ಕೂಡ ಮದುವೆ ಆಗ್ತಾರೆ. ಸೊ ಎಲ್ಲ ದೇವತೆಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಇಲ್ಲಿ ಮದುವೆ ಆಗುತ್ತಂತೆ. ಹಾಗೆ ಪಟ್ಟಾಭಿಷೇಕ ಕೂಡ ಸುಬ್ರಹ್ಮಣ್ಯ ಸ್ವಾಮಿಗೆ ಇದೇ ಜಾಗದಲ್ಲಿ, ಇದೇ ಪರ್ವತದಲ್ಲಿ ಆಗಿರೋದಂತ ಕೂಡ ಪ್ರತೀತಿ ಇದೆ. ಪಟ್ಟಾಭಿಷೇಕ ಆಗಬೇಕಾದ್ರೆ ಹಲವು ನದಿಗಳ ನೀರುಗಳನ್ನು ತಂದು ಇಲ್ಲಿ ಪಟ್ಟಾಭಿಷೇಕವನ್ನು ಮಾಡಲಾಗಿರುತ್ತಂತೆ. ಸೊ ಅದೆಲ್ಲ ನದಿಗಳ ನೀರು ಜೊತೆಯಾಗಿ ಹರಿದೇ ಇವತ್ತು ಕುಮಾರಧಾರೆಯಾಗಿ ಹರಿತಾ ಇದೆ ಅಂತ ಪ್ರತೀತಿ ಕೂಡ ಇದೆ. ಸುಬ್ರಹ್ಮಣ್ಯ ಸ್ವಾಮಿಯ ಪಾದವನ್ನು ನೀವು ನೋಡ್ಬೋದು. ಹಾಯ್ ಗಾಯ್ಸ್, ಎಂಕ್ಲೆತ್ತ ಕುಮಾರ ಪರ್ವತ ಟುಲ್ಲಾ ತುಲೆಗೆ ತುಲೆ 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 ಏತು ಪೊರ್ಲು. ಇಲ್ಲಿ ಚಿಕ್ಕ ಗುಡಿ ಇದೆ. ಆ ಗುಡಿಯಲ್ಲಿ ನೀವು ಕೆಲವು ಲಿಂಗಗಳನ್ನು ನೋಡ್ಬೋದು. ಈ ಲಿಂಗನ ಕುಮಾರ ಲಿಂಗ ಎಂದು ಕೂಡ ಕರೀತಾರೆ. ಸೊ ಹೀಗೆ ಇಲ್ಲಿ ಸಂಕ್ರಾಂತಿ ಆಗಿರ್ಬೋದು, ಶಿವರಾತ್ರಿ ಆಗಿರ್ಬೋದು, ಊರಿನವರೆಲ್ಲ ಜೊತೆಯಾಗಿ ಇಲ್ಲಿ ತನಕ ಬಂದು ಸೊ ಇಲ್ಲಿ ದೀಪವನ್ನು ಬೆಳಗ್ತಾರಂತೆ. ಅದರ ಜೊತೆಗೆ ಒಂದು ರಾತ್ರಿ ಕೂಡ ಇಲ್ಲಿ ಸ್ಟೇ ಆಗ್ತಾರಂತೆ. ಇದೇ ನೋಡಿ ಒಂದು ಕಂಪ್ಲೀಟ್ ವ್ಯೂ ಆಫ್ ಕುಮಾರ ಪರ್ವತದ ಪೀಕ್. ಎಷ್ಟಿದೆ?
ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಫೋಟೋಸ್ ವಿಡಿಯೋಸ್ ಹಾಗೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಜರ್ನಿ ಸ್ಟಾರ್ಟ್ ಮಾಡಿರೋದು ಇಲ್ಲಿ ಸೀದಾ ನಾವು ಎಲ್ಲಿ ಕ್ಯಾಂಪಿಂಗ್ ಮಾಡಿರ್ತೀವಲ್ಲ ಸೊ ಅಲ್ಲಿ ನಮ್ಮ ಬ್ಯಾಗ್ಗಳನ್ನ ಇಟ್ಟಿದ್ವಿ. ಅಲ್ಲಿ ತನಕ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ 4:30 to 5 ಆಗಿ ಹೋಗಿತ್ತು. ಸೊ ಅಲ್ಲಿ ಮತ್ತೆ ನಮ್ಮ ಬ್ಯಾಗ್ನೆಲ್ಲ ಪಿಕ್ ಮಾಡ್ಕೊಂಡು ಮತ್ತೆ ನಾವು ಕೆಳ ಡೌನ್ ಪಾಯಿಂಟ್ಗೆ ಹೊರಟ್ವಿ. ನಾವು ಇಲ್ಲಿ ಪ್ಲಾಸ್ಟಿಕ್ನೆಲ್ಲ ಕೌಂಟ್ ಮಾಡಿ ರಿಜಿಸ್ಟರ್ ಮಾಡಿ ಟ್ರೆಕ್ಕಿಂಗ್ ನ ಸ್ಟಾರ್ಟ್ ಮಾಡಿದ್ವಿ ಆ ಪಾಯಿಂಟ್ಗೆ. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ 7:30 ಆಗಿ ಹೋಗಿತ್ತು. ಈವನ್ ರಿಟರ್ನ್ ಬರ್ಬೇಕಾದ್ರೆ ಕೂಡ ನಮಗೆ ತುಂಬಾನೇ ಆನೆದು ಸೌಂಡ್ ಆಗಿರ್ಬೋದು, ಈ ಕೆಲವೊಂದು ಪ್ಲೇಸಸ್ ನಮಗೆ ತುಂಬಾನೇ ಇಷ್ಟ ಆಯ್ತು. ನಮ್ಮ ಸ್ಟೂಡೆಂಟ್ಸ್ ಜೊತೆ ಹೋಗಿರೋದ್ರಿಂದ ಈ ಒಂದು ಟ್ರೆಕ್ಕಿಂಗ್ ತುಂಬಾನೇ ಮೆಮೊರೇಬಲ್ ಅಂತ ಅನಿಸ್ತು. ನೀವು ಕೂಡ ಇಲ್ಲಿ ಸುಬ್ರಹ್ಮಣ್ಯ ಟ್ರೆಕ್ಕಿಂಗ್ ಅಂತ ಹೇಳಿದ್ರೆ ಕುಮಾರ ಪರ್ವತ ಟ್ರೆಕ್ಕಿಂಗ್ಗೆ ಖಂಡಿತವಾಗಿ ಬನ್ನಿ. ನಿಮ್ಮ ಟೀಮ್ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಆಸಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಆಲ್ಮೋಸ್ಟ್ 1.5 ಡೇ ಬೇಕಾಗುತ್ತೆ. ನಾವು ಮಧ್ಯಾಹ್ನ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ 1 ಡೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಈವ್ನಿಂಗ್ ಲೈಕ್ 7:30 ಹಾಗೆ ರಿಟರ್ನ್ ಬಂದಿದ್ವಿ. ಸೊ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋ ಪ್ಲೇಸ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಿಮ್ಗೆ ಯಾವುದಾದ್ರೂ ಪ್ಲೇಸ್ದು ವಿಡಿಯೋ ರೆಕಾರ್ಡಿಂಗ್ ಬೇಕು ಅಂತಿದ್ರೆ ಸೊ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಕೂಡ ಅಲ್ಲಿಗೆ ಹೋಗಿ ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.